ಇವತ್ತು ನಮ್ಮೂರಿಗೆ ಹೋಗಿದ್ದೆ. ಯಾವ ಥರ ಇತ್ತು ಏನೇನು ಹಾರ್ವೆಸ್ಟ್ ಮಾಡಿದೆ ಅಂತ ತೋರಿಸ್ತೀನಿ ನೋಡಿರಿ. ಇದು ಸುಕನ್ ರಾಜ ಹೋಗ್ಬಿಟ್ಟಿದೆ, ತೋರಿಸ್ತಾ ಇದ್ದೀನಿ ನೋಡಿರಿ. ಒಂದು ಸ್ವಲ್ಪ ಸುಕನ್ ರಾಜ ಹಾಕ್ಕೊಂಡೆ. ಇದು ಹೊಲ್ದ ಹತ್ರನೇ ಇರೋದು ನೋಡಿರಿ ಯಾವ ಥರ ಐತೆ ಅಂತ. ಸುಕನ್ ರಾಜ ನಮ್ಮ ಚಾನಲ್ ಆಶಾ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಆಲ್ಮೋಸ್ಟ್ ಫ್ರೆಂಡ್ಸು ಫ್ಯಾಮಿಲಿ ಶೇರ್ ಮಾಡಿರಿ. ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಇವತ್ತು ಹಳ್ಳಿ ಜೀವನದಾಗ ನಾವೇನೇನು ಹಾರ್ವೆಸ್ಟ್ ಮಾಡಿದ್ವಿ, ಹೆಂಗೆ ಓಡಾಡಿದ್ವಿ ಎಲ್ಲ ತೋರಿಸ್ತೀವಿ ನೋಡಿರಿ. ಇವತ್ತು ಊರಿಗೆ ಬಂದಿದ್ದೀನಿ, ನಮ್ಮ ಅಪ್ಪ ಊರಿಗೆ, ತವ್ರ ಮನೆಗೆ ನೋಡಿರಿ. ಹಾರ್ವೆಸ್ಟ್ ತೋರಿಸ್ತಾ ಇದ್ದೀನಿ ಇವತ್ತು ಏನೇನು ಹಾರ್ವೆಸ್ಟ್ ಮಾಡಿದೆ ಅಂತ. ನಾವು ಸಿಟಿಯಾಗಿರೋದೇ ನಮ್ಗೆ ಹಳ್ಳಿ ವಾತಾವರಣನೇ ಗೊತ್ತಿಲ್ಲ. ಇದು ಪಟ್ಲ ಗಿಡ, ಅದು ಬಿದ್ದೋಗ್ಬಿಟ್ಟೈತೆ, ಚಪ್ರ ಹಾಕಿದ್ರು ನೋಡಿರಿ. ಬದನೆ ಗಿಡ, ತೆಂಗಿನ ಗಿಡ ಎಲ್ಲ ಐತೆ. ಕೋಳಿ ನೋಡ್ರಿ, ಕೋಳಿ ಮೇಯ್ತೈತೆ. ಇದು ಕನಕಾಂಬ್ರ ಹಾಕೊಂಡವ್ರು ಒಂದು 5 ಗಿಡ ನೋಡಿ. ಎಷ್ಟು ಕಲರ್ ಇದೆ ಅಂದರೆ ಕನಕಾಂಬ್ರ ಎಷ್ಟು ಫ್ರೆಶ್ ಆಗಿದೆ ನೋಡಿ ಹೂವು. ತೆಂಗಿನ ಗಿಡ ಹಾಕೊಂಡವ್ರು ಸೈಡಲ್ಲಿ. ಇಲ್ಲಿಂದ ನೋಡ್ರಿ ಅಡಿಕೆ ಗಿಡ ತೋರಿಸ್ತಾ ಇದ್ದೀನಿ. ನನಗಿಂತ ಇನ್ನೂ ಉದ್ದ ಐತೆ ಅಡಿಕೆ ಗಿಡ. ಎಷ್ಟು ನೋಡೋಕ್ಕೆ ಆ ಗಾಳಿ, ಇದು ವಾತಾವರಣ ನೋಡೋಕ್ಕೆ ಒಂಥರ ಚೆನ್ನಾಗಿರ್ತೈತೆ ನೋಡಿ. ಚಿಕ್ಕಡಿ ಗಿಡ ಹಾಕವ್ರೆ, ಅದಕ್ಕೆ ದಾರ ಕಟ್ಬಿಟ್ಟವ್ರೆ. ಚಿಕ್ಕಡಿ ಗಿಡಕ್ಕೆ ಕಲ್ಲು ಉಣಿ ದಾರ ಕಟ್ಟವ್ರೆ. ಅದು ಒಳಗಡೆ ಹೋಗಕ್ಕೆ ಆಗ್ತಾಯಿಲ್ಲ, ಇಲ್ಲಾಂದರೆ ಒಳಕೋಗಿ ತೋರಿಸೇನೆ ನೋಡಿರಿ. ಈ ಥರ ಕಂಬಿ ಕಟ್ಬಿಟ್ಟವ್ರೆ. ಇನ್ನು ಮುಂದೆ ಒಳಕೋಗಿ ತೋರಿಸ್ತೀನಿ ನಾನು ನೋಡಿ. ಇಲ್ಲೊಂದು ಅಡಿಕೆ ಗಿಡ ಐತೆ. ನಮಗಂತೂ ಇಲ್ಲಿ ಊರಿಗೆ ಬಂದರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಹೆಂಗೆ ಹೋಗ್ತೈತೆ ಅಂತಲೇ ಗೊತ್ತಾಗಲ್ಲ ನೋಡಿರಿ. ಬೆಳಗ್ಗೆ ಒಂದು 10 ಗಂಟೆಗೆ ಬಂದಿರೋದು ನಾವು ನೋಡಿರಿ. ದಂಟಿನ ಸೊಪ್ಪು ಬಂದೈತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ ನೋಡಿ. ಇಲ್ಲೆಲ್ಲ ಚಿಕ್ಕಡಿ ಗಿಡ ಹಾಕವ್ರೆ. ಅಡಿಕೆ ಗಿಡದ ಮಧ್ಯೆ ಒಂದೊಂದು ಲೈನು ಹಾಕಿರೋ ನೋಡಿರಿ. ಈ ಥರ ದಾರ ಕಟ್ಟವ್ರೆ ಚಿಕ್ಕಡಿ ಗಿಡಕ್ಕೆ ನೋಡಿರಿ. ಅಡಿಕೆ ಗಿಡ ಎಷ್ಟು ಉದ್ದ ಐತೆ ಅಂತ. ಗಾಳಿ ಅದು ಸೌಂಡು ಸಿಟಿಯಾಗಿರೋರಿಗೆ ಈ ಥರ ಎಲ್ಲ ನೋಡೋಕ್ಕೆ ಕಣ್ಣು ತುಂಬ್ಕೊಂಡು ಬರುತ್ತೆ ನೋಡಿರಿ. ಯಾವ ಥರ ಐತೆ ಅಡಿಕೆ ಗಿಡ ಅಂತ. ನನಗೂ ನನ್ನ ಮಗನಿಗೆ ಇಲ್ಲಿಗೆ ಬಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಗಿಡಗಳು ಇದು ಹಾರ್ವೆಸ್ಟ್ ಮಾಡೋದು ಎಲ್ಲ ಮಾಡ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ನಾನು ರೈತರ ಮಗಳೇ, ಹಂಗಾಗಿ ನನಗೆ ಈ ಥರ ಎಲ್ಲ ಬರೋಕ್ಕೆ ಇಷ್ಟ. ನಾವು ಒಂದು 15 ದಿನಕ್ಕೋ ಒಂದು ತಿಂಗಳಿಗೋ ಬರ್ತೀವಿ. ಈ ಥರ ಎಲ್ಲ ನೋಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀವಿ. ನನ್ನ ಮಗನಿಗೆ ಭಾರಿ ತುಂಬ ಇಷ್ಟ ಈ ಥರ ಎಲ್ಲ ಆಡೋದು. ಆ ಗಿಡದಲ್ಲಿ ನೋಡಿ ಮಧ್ಯೆ ಜೋಳ ಹಾಕಿದ್ದಾರೆ, ಹಸುಗೆ ಮೇವಿಗೆ ಹಾಕ್ಕೊಂಡಿದ್ದಾರೆ ಹಸಿಗೆ ನೋಡಿ. ಎಷ್ಟು ಚೆನ್ನಾಗೈತೆ ಅಡಿಕೆ ಗಿಡ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನನಗಿಂತ ಉದ್ದ ಇದೆ. ಎಷ್ಟು ಉದ್ದ ಐತೆ ಅಂದರೆ ಇದು ರೀಸೆಂಟಾಗಿ ಉಣಿದೆ ಸ್ವಲ್ಪ, ಹಂಗಾಗಿ ಸ್ವಲ್ಪ ಮಧ್ಯೆ ಚಿಕ್ಕದಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ. ಅದು ಗಾಳಿ ವಾತಾವರಣ, ಒಂದು ಗಾಡಿ ಸೌಂಡ್ ಇಲ್ಲ, ಒಂದೇನು ಸೌಂಡ್ ಇಲ್ಲ. ಗಿಡದ ಸೌಂಡ್ ಅಂತೂ ನನಗಂತೂ. ಹಕ್ಕಿಗಳು, ಪಕ್ಷಿಗಳು ನೋಡಿ. ಇಲ್ಲಿ ಸೀಮೆ ಹುಲ್ಲು ಅಂತ ಹಾಕೊಂಡವ್ರೆ, ಹಸಿಗೆ ಮೇವು. ಇದು ಹಸಿಗೆ ಮೇವು ಹಾಕ್ಕೊಂಡವ್ರೆ ನೋಡಿ. ಇದು ಗೊಬ್ಬರ ಹಾಕ್ಕೊಂಡು ಉತ್ತಿರೋದು ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕೋರೆ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಅಡಿಕೆ ಗಿಡ ಇನ್ನೂ ಒಂಬಳೆ ಹೊಡೆದಿಲ್ಲ. ಈಗ ರೀಸೆಂಟಾಗಿ ಒಂದು 3 ವರ್ಷ ಏನೋ ಆಯಿತು ಹಾಕಿ ನೋಡಿ. ಮಧ್ಯೆ ಮೇವು ಹಾಕಿದ್ದಾರೆ ಅಡಿಕೆ ಗಿಡಕ್ಕೆ. ಎಷ್ಟು ಚೆನ್ನಾಗಿರ್ತೈತೆ ಅಂದರೆ ನಮಗೆ ಸಿಟಿಯಾಗಿದ್ದು ಇದ್ದು ಹಳ್ಳಿಗೆ ಯಾವಾಗ ಹೋಗ್ತೀವಪ್ಪ, ಯಾವಾಗ ಭಾನುವಾರ ಬರುತ್ತಪ್ಪ ಅಂತ ಕಾಯ್ತಾ ಇರ್ತೀವಿ. ಯಾಕಂದರೆ ಇದೆಲ್ಲ ನೋಡ್ಬೋದಲ್ಲ ನಮ್ಮ ಕಡೆ. ಬರೀ ಗಾಡಿ ಸೌಂಡ್ ಅದು ಇದು ಎಲ್ಲ ನೋಡಿ. ಇಲ್ಲಿ ತೊಗರಿಕಾಯಿ ಗಿಡ ಹಾಕವ್ರೆ, ಇನ್ನು ಚಿಕ್ಕದು. ಅದು ದೊಡ್ಡಗಾದ್ಮೇಲೆ ತೋರಿಸ್ತೀನಿ ನೋಡಿ. ಇಲ್ಲೊಂದು ಪೇಪರ್ ಹೂವು ಅಂತಾರೆ ಇದನ್ನು, ಪಿಂಕ್ ಕಲರ್. ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿತ್ತು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಪಿಂಕ್ ಕಲರು ಸಖತ್ತಾಗೈತೆ ಅದು ನೋಡೋಕ್ಕೆ ನೋಡಿ. ಇಲ್ಲೊಂದು ನಮ್ಮದು ಹುಂಜ ಐತೆ, ಅಲ್ಲಿ ಕೋಳಿ ಒಂದು ಕೆದಕ್ತೈತೆ ನೋಡಿರಿ. ಝೂಮ್ ಆಗಿ ತೋರಿಸ್ತೀನಿ ನೋಡಿರಿ. ಇಲ್ಲೊಂದು ಕೋಳಿ ಐತೆ, ಅದು ಬನ್ನಿ ಗಿಡ ನೋಡಿ. ಇಲ್ಲೊಂದು ಹುಂಜ ಓಡೋಗ್ತೈತೆ ನಾನು ನೋಡಿಬಿಟ್ಟು. ಅಂದರೆ ನಾವು ಅಪರೂಪಕ್ಕಲ್ವ ಬರೋದು, ಅದು ನೋಡಿದ್ರೆ ಭಯ ಬೀಳ್ತೈತೆ. ಮೇವು ಹಾಕಿದ್ರೆಲ್ಲ ಒಂದೇ ಸಲ ಬರ್ತೈತೆ. ಅದು ಸಾಯಂಕಾಲ ಟೈಮ್ಗೆ ಒಟ್ಟಿಗೆ ಮೇವು ಹಾಕ್ತೀವಲ್ಲ ನೋಡಿ. ಇದು ಕೃಷಿ ಹೊಂಡದಲ್ಲಿ 4 ಬಾತ್ಕೋಳಿ ಐತೆ ನೋಡಿರಿ. ಹೆಂಗೆ ಆಡ್ತವೆ ನೀರಾಗೆ ಅಂದರೆ. ಅದರಲ್ಲಿ ಮೀನು ಐತೆ ಕೃಷಿ ಹೊಂಡದಲ್ಲಿ. ಅದನ್ನು ನೋಡಿರಿ
ಹಾಕಿದ್ದೀವಿ, ಅದನ್ನು ವಿಡಿಯೋ ಮಾಡಿ ನೋಡಿರಿ. ಅಲ್ಲೊಂದು ಐತೆ, ಅದನ್ನ ಇಳಿಲಿಲ್ಲ. ಇವು 3 ಮಾತ್ರ ಈಜಿತಾವೆ ಬಾತ್ಕೊಳ್ಳಿ. ಇವೆಲ್ಲ ನೋಡ್ತಾ ಇದ್ರೆ ಹೆಂಗೆ ಹೋಗ್ತೈತೆ ಟೈಮು ಅಂತಲೇ ಗೊತ್ತಾಗಲ್ಲ ನೋಡಿರಿ. ಇವಾಗ ಸುಗಂಧರಾಜ ಎಲ್ಲ ಆಲ್ಮೋಸ್ಟ್ ಹೂವು ಬಂದಿದೆ. ಇಲ್ಲಿ ತೋಟದ ಹತ್ರನೇ ಮನೆ ಕಟ್ಕೊಂಡಿರೋದು. ಬೇಕು ಅಂದರೆ ಕಮೆಂಟ್ಸ್ ಮಾಡಿರಿ, ಅದು ವಿಡಿಯೋ ಮಾಡಿ ಹಾಕ್ತೀವಿ. ಎಷ್ಟು ಚೆನ್ನಾಗಿರ್ತೈತೆ ಅಂದರೆ ಒಬ್ಬರು ತಂಟೆ ಇಲ್ಲ, ಏನೂ ಇಲ್ಲ, ಒಂಥರ ನೋಡೋಕ್ಕೆ 2 ಕಣ್ಣು ಸಾಲದು ಆ ಥರ ಐತೆ. ಟೈಮ್ ಹೆಂಗೆ ಹೋಗ್ತೈತೆ ಅಂತಲೇ ಗೊತ್ತಾಗಲ್ಲ ನೋಡಿರಿ. ಇದು ಹೀರೆಕಾಯಿ ಒಂದು ಗಿಡ ಅಲ್ಲಿ ಹಾಕಿದ್ದಾರೆ. ಇಷ್ಟಿಷ್ಟಪ್ಪ ಹೀರೆಕಾಯಿ ಬಿಟ್ಟೈತೆ ನೋಡಿರಿ, ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬಸ್ಸಾರು ಇಲ್ಲ, ಹಾಲು ಸಾಂಬಾರು ಮಾಡಿದ್ರೆ ಸಖತ್ತಾಗಿರ್ತೈತೆ. ಹಾಲು ಸಾಂಬಾರು ಆಲ್ರೆಡಿ ಮಾಡಿ ತೋರಿಸಿದ್ದೀನಿ, ಬೇಕು ನೋಡಿ ನನ್ನ ಚಾನಲಲ್ಲಿ ಆಶಾಗೌಡ ಯೂಟ್ಯೂಬ್ ಕನ್ನಡ ವ್ಲಾಗರ್ ಅಂತ. ನೀವೊಂದ್ಸಲ ಟ್ರೈ ಮಾಡಿರಿ. ನೋಡಿರಿ ಎಷ್ಟು ಹೀರೆಕಾಯಿ ಆಗಿದೆ ಅಂದರೆ ಹಾರ್ವೆಸ್ಟ್ ಮಾಡಿಕೊಡ್ನೆ ಅದನ್ನು ನೋಡಿರಿ. ಇಲ್ಲಿ ಅಲ್ಲೊಂದು ಡ್ರ್ಯಾಗನ್ ಗಿಡ ಇವಾಗ ಹಾಕಿದ್ದೀವಿ ನೋಡಿರಿ. ಇಲ್ಲಿ ಪುದೀನ ಹಾಕ್ಕೊಂಡವ್ರೆ, ಸಾಂಬಾರಿಗೆ ಬೇಕಲ್ವ ಪುದೀನ. ಇದೆಲ್ಲ ಆಲ್ಮೋಸ್ಟ್ ಇದು ಒಂದಷ್ಟು ಅಗಲ ಎಳೆದ್ಬಿಟ್ಟೈತೆ ನೋಡಿರಿ, ಸುಮ್ಮನೆ ಒಂದು ಬೇರಿಕ್ಕಿದ್ದಷ್ಟೇ. ಇಲ್ಲೊಂದು ತೆಂಗಿನ ಮರ ಐತೆ ನೋಡಿರಿ, ಇಲ್ಲೊಂದು ಡ್ರ್ಯಾಗನ್ ಗಿಡ ಐತೆ ನೋಡಿರಿ. ಇದೇ ಕೃಷಿ ಹೊಂಡ. ಬಾತ್ಕೊಳ್ಳಿ ನೋಡಿರಿ ಹೆಂಗೆ ನೀರಲ್ಲೇ ಐತೆ, ಹೆಂಗೆ ಇದು ಮಾಡ್ತಾವೆ. ಅದು ನೋಡೋಕೆ 2 ಕಣ್ಣು ಸಾಲದು ನೋಡಿ. ಸುತ್ತು ಕಾಡು, ಮಧ್ಯ ಮನೆ, ಹೆಂಗಿರುತ್ತೆ ನೀವೇ ಯೋಚನೆ ಮಾಡಿರಿ. ನನಗಂತೂ ಈ ಥರ ಕಾಡಲ್ಲಿ ಇರೋದೇ ತುಂಬ ಇಷ್ಟ. ಮನೆ ಮಾಡಿಕೊಂಡು ಇದ್ಬಿಡಬೇಕು, ಒಂಥರ ಫೀಸಾಗಿರ್ತೈತೆ, ಮೈಂಡೆಲ್ಲ ಫ್ರೀಯಾಗಿರ್ತೈತೆ. ಎಷ್ಟು ಚೆನ್ನಾಗಿರ್ತೈತೆ ನೋಡಿರಿ. ಇದು ಹಸಿನ ಗೊಬ್ಬರ ಎಲ್ಲ ಗುಡ್ ಮಾಡಿ ಹಾಕಿದ್ದಾರೆ ನೋಡಿರಿ. ಇಲ್ಲೊಂದು ಹೂವಿನ ಗಿಡ ಐತೆ, ಎಷ್ಟು ಹೂವು ಬಿಡ್ತೈತೆ ಹೇಳಲ್ಲ ನೋಡಿರಿ. ಇದು ನುಗ್ಗೆ ಗಿಡದ ಹತ್ರನೇ ಅಲ್ಲೊಂದು ಕರಿಬೇವಿನ ಗಿಡ ಐತೆ. ಇದೆಲ್ಲ ನೀರೊಲಿಗೆ ಕಡ್ಡಿ ನೋಡಿರಿ. ಇತ್ಲಿಂದ ತೋರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಬಿಟ್ಟೈತೆ, ಯಾವ ಥರ ಐತೆ ಅಂತ ತೋರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಮರಗಳಿವು. ಅಲ್ಲಿ ಮಧ್ಯ ಒಂದು ತೆಂಗಿನ ಮರ ಐತೆ, ಪರಂಗಿ ಮರ ನೋಡಿರಿ. ಇದು ಬೆಣ್ಣೆಹಣ್ಣಿನ ಗಿಡ, ನೇರಳೆ ಗಿಡ, ಅವಕಾಡೋ ಅಂತಿರಲ್ವ ಅದು, ಪಪಾಯ, ಬಾಳೆ ಗಿಡ, ಇನ್ನು ಥರ ಗಿಡ ಐತೆ ನೋಡಿರಿ. ಇದು ತಗರಿಕಾಯಿ ಈಗ ಹೂವು ಆಗ್ತೈತೆ ನೋಡಿರಿ. ಇಲ್ಲಿ ದಾಸವಾಳ ಎಷ್ಟು ಕಲ್ಲರ್ ಇದೆ ಅಂದರೆ, ದಾಸವಾಳ ನೋಡೋಕ್ಕೆ ಕಣ್ಣು ಮೋರ್ಸೋತೈತಿ. ಅದೊಂದು ಕಲ್ಲರು, ಇಲ್ಲೊಂದು ಕಲ್ಲರು ನೋಡಿರಿ. ಅದು ಪಿಂಕ್ ಇತ್ತು, ಇದೊಂಥರ ವೈಟದು, ಇದೊಂಥರ ಕಲ್ಲರು. ಎಷ್ಟು ಕಲ್ಲರ್ ಐತೆ ಅಂದರೆ ಅಷ್ಟು ಕಲ್ಲರ್ ಐತೆ. ಇದು ತುಳಸಿ ಗಿಡ ನೋಡಿರಿ. ಹಸು ಮೇಯ್ತೈತೆ, ತೋರಿಸ್ತಾ ಇದ್ದೀನಿ. ಇವು 3 ನಮ್ಮವೇ ಹಸುಗಳು ನೋಡಿರಿ. ಅಲ್ಲೊಂದೈತೆ, ಅದೊಂದೈತೆ, 3 ನಮ್ಮವೇ ನೋಡಿರಿ. ಮೇಯ್ತೈತೆ, ಕಟ್ಟಾಕವ್ರೆ, ಮೇಯ್ತೈತೆ ಅದು ಹಸು ನೋಡಿರಿ. ಇಲ್ಲಿ ನಮ್ಮಮ್ಮ ಹುಳ್ಳಿಕಾಯಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅದರಿಂದ ಬೆಳೆದಿದ್ರಲ್ವ ಯಾರೋ ಪಕ್ಕ ತೋಟದಲ್ಲಿ, ಅಲ್ಲಿ ಹೋಗಿದ್ರಲ್ಲ. ಈ ಹಳ್ಳಿಗಳ ಕಡೆ ಇದೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಇವ್ರಿಗೆ ಅವರು ಆ ಥರ. ಹುಳ್ಳಿಕಾಯಿನೆಲ್ಲ ಸ್ವಲ್ಪ ಆಯ್ತಾ ಇದ್ದಾರೆ ನಮ್ಮಮ್ಮ ನೋಡಿರಿ. ಆಯ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ ಹುಳ್ಳಿಕಾಯಿನ. ಅಲ್ಲಿ ಹಸು ಮೇಯ್ತೈತಲ್ಲ, ಇಲ್ಲಿ ಅಜ್ಜಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾವ್ರೆ. ಹುಳ್ಳಿಕಾಯಿಗೆ ಸ್ವಲ್ಪ ಹಣ್ಣು ಮೆಟ್ಟಿರೋವು, ಮಚ್ಚೆ ಇರೋವು ತಗೊಳೋರಲ್ಲ, ಅದನ್ನು ಸಪ್ರೇಟಾಗಿ ವಿಂಗಡಿಸ್ತಾವ್ರೆ ನೋಡಿರಿ. ಇವರೇ ನಮ್ಮಮ್ಮ ವಿಂಗಡಣೆ ಮಾಡ್ಕೊತಾರೆ ನೋಡಿರಿ. ಇವಾಗ ಇನ್ನೊಂದು ಬ್ಯಾಚು ಹುಳ್ಳಿಕಾಯಿ ಗಿಡ ಹಾಕವ್ರೆ ನೋಡಿರಿ. ಎಲ್ಲ ಅದಕ್ಕೆ ದಾರ ಕಟ್ಬಿಟ್ಟವ್ರೆ. ಈ ಥರ ದಾರ ಕಟ್ಟೋದು ಅಂಬು ಮೇಲಕ್ಕೆ ಹೋಗಲಿ ಅಂತ. ಈ ಥರ ದಾರ ಕಟ್ಟಿದ್ರೆ ಅದು ಅಂಬು ಕೆಳಗೆ ಹೋಗಲ್ಲ. ಅದನ್ನು ನೋಡಿರಿ. ಎಲೆಕೋಸು ಹಾರ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಇವಾಗ ನಾನು ನನ್ನ ಮಗ ನೋಡಿರಿ. ಹಾರ್ವೆಸ್ಟ್ ಮಾಡಿದ್ದಾಯಿತು ನೋಡಿರಿ. ಅಲ್ಲಿ ಇವಾಗ ಕೀಳ್ತಾವ್ರಲ್ಲ ಹುಳ್ಳಿ ಗಿಡ ನೋಡಿ, ಇದರಲ್ಲಿ ಕೀಳ್ತಾ ಇರೋದು. ಇವಾಗ ಆಳಿಕೆ ಕೀಳ್ತಾಯಿದ್ರು ಆಳುಗಳು, ಹಂಗೆ ಒಳಗವ್ರೆ, ಅದು ತೋರ್ಸೋಕ್ಕಾಗಲಿಲ್ಲ ನೋಡಿರಿ. ಇವಾಗ ನಾನು ನನ್ನ ಮಗ ಚೇಪೆಕಾಯಿ ಕಿತ್ಕೊಂಡು ಹೋಗೋಣ, ಹಾರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನನ್ನ ಮಗ ಆಲ್ರೆಡಿ ಮರಕ್ಕೆ ಕೀಳ್ತವನೆ. ನಾನು ಅದೇ ಹುಳ್ಳಿ ಗಿಡನೆಲ್ಲ ತೋರಿಸ್ಕೊಂಡು, ಅದೊಂದು ಬ್ಯಾಚು ಇದೊಂದು ಬ್ಯಾಚು ನೋಡಿರಿ. ಯಾವ ಥರ ಗಿಡ ಬೆಳ್ಕೊಂಬಿಟ್ಟವೆ ಅಂದರೆ ಆ ಥರ ಬೆಳ್ಕೊಂಡವು. ಇದೆಲ್ಲ ನೋಡಿರಿ ಹುಳ್ಳಿ ಗಿಡನೇ, ಇದು ಆಲ್ಮೋಸ್ಟು ಇದೆಲ್ಲ ಹುಳ್ಳಿ ಗಿಡನೇ ನೋಡಿರಿ. ಚೇಪೆಕಾಯಿ ಕಿತ್ಕೊಳ್ಳೋಣ ಅಂತ ಬಂದೆ. ಇವಾಗ ಇವೆಲ್ಲ ಸ್ವಲ್ಪ ದಪ್ಪ ಆಗಿಲ್ಲ, ಇನ್ನು ಸಣ್ಣವೇ. ಹಣ್ಣು ಕೆಂಪಣ್ಣು ಸ್ವೀಟ್ ಚೆನ್ನಾಗಿತ್ತು. ಕಿತ್ಕೊಂಡು ತಿನ್ಕೊಂಡು ಹಂಗೆ ಮುಂದಕ್ಕೆ ಹೋದೆ. ಇನ್ನೊಂದು ಮರ ಕಾಣಿಸ್ತು, ಆ ಮರದಲ್ಲಿ ಅವನೇ ನನ್ನ ಮಗ ಕೀಳ್ತಾವನೇ ಚೇಪೆಕಾಯಿನ. ಇದರಲ್ಲಿ ಇನ್ನೂ ಹಣ್ಣಾಗಿರಲಿಲ್ಲ. ಹಣ್ಣಾಗಿಲ್ಲ ಅಂದ್ಬಿಟ್ಟು ಒಂದು ಕಿತ್ಕೊಂಡು ನೋಡಿದೆ, ಇನ್ನೂ ಹಣ್ಣಾಗಿರಲಿಲ್ಲ. ಹಾಗೆ ಮುಂದಕ್ಕೆ ಹೋದೆ ನೋಡಿರಿ. ಇಲ್ಲಿದ್ದಾನೆ ನನ್ನ ಮರ, ಕೀಳ್ತಾವನೆ, ಹಳ್ಳಾಡ್ತಾವನೆ, ಅವನೇ ಕೀಳ್ತಾವನೆ. ನಾನು ಬೈತಾಯಿದ್ದೀನಿ, ಹೆಂಗೆ ಇಷ್ಟೊಂದು ಕೀಳ್ತೀಯ, ಯಾರು ತಿನ್ನಲ್ಲ ಬಾ ಅಂತ ಬೈತಾಯಿದ್ದೀನಿ ನೋಡಿರಿ. ಆಲ್ಮೋಸ್ಟ್ ಎಷ್ಟು
ಕೀಳ್ತಾವನೆ. ನಾನು ನೋಡ್ರಿ ಅಷ್ಟೊಂದು ಕಿತ್ಬಿಟ್ಟು ಎಲ್ಲ ಅಡಿಕಾಕವನೆ. ನಾನು ನೋಡ್ತಾ ಇದ್ದೆ. ನನಗೂ ಚೇಪೆ ಹಣ್ಣು ಅಂದರೆ ತುಂಬ ಇಷ್ಟ ನೋಡಿರಿ. ಅದು ಕೆಂಪಣ್ಣಲ್ವಾ, ಸಖತ್ತಾಗಿರ್ತೈತೆ. ಕೀಳ್ತಾ ಇದ್ದ, ನಾನು ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೆ ನೋಡಿರಿ. ಅಲ್ಲಿ ಮರಕ್ಕೆ ಕೀಳ್ತಾವನೆ ಚೇಪೆ ಮರಕ್ಕೆ ಮುರ್ಕೊತೈತಿ. ಇಳಿ ಅಂದರೂ ಇಳಿತಾ ಇಲ್ಲ ಅವನಿಗಿನ್ನ. ಅಲ್ಲೊಂದು ಹಣ್ಣು ಐತಿ, ಇಲ್ಲೊಂದು ಹಣ್ಣು ಐತಿ ಅಂತ ಕಿತ್ಕೊತಾನೆ ಅವನೇ. ಎಷ್ಟು ಚೆನ್ನಾಗಿತ್ತು ಹಣ್ಣು ಅಂದರೆ, ಕೆಂಪಣ್ಣು ಚೆನ್ನಾಗಿತ್ತು. ಇಷ್ಟಿಷ್ಟೇಪ್ಪ ಇದ್ರೂ ಎಷ್ಟು ಸ್ವೀಟಾಗಿತ್ತು ಹಣ್ಣು ಅಂದರೆ ಅಷ್ಟು ಚೆನ್ನಾಗಿತ್ತು ಹಣ್ಣು ನೋಡಿರಿ. ಇದೆಲ್ಲ ಕೀಳ್ತಾವ್ರೆ ಕಾಯಿ ನೋಡಿರಿ. ಅಲ್ಲೊಂದು ಹಣ್ಣಾಗಿತ್ತು, ಅದೊಂದು ಕಿತ್ಕೊಂಡು ಕಿತ್ಕೊಂಡಂಗೆ ಮಾತಾಡ್ತಾಯಿದ್ರು ನೋಡಿರಿ. ಆಂಟಿ ಅಲ್ಲಿ ಕೀಳ್ತಾವ್ರೆ. ನಮ್ಮಮ್ಮವ್ರು ಆಯ್ತಾಯಿದ್ರು. ನಾನು ಹಂಗೆ ನೋಡಿಕೊಂಡು ನೋಡಿರಿ. ಇದೆಲ್ಲ ತೊಗರಿಕಾಯಿ ಗಿಡ ಹಾಕೋರೆ ಸಣ್ಣಗೆ. ಇವಾಗ ಎಲ್ಲ ಪೈರು ಬಂದವೆ ನೋಡಿರಿ. ಅದಕ್ಕೆ ಡ್ರಿಪ್ ಸಿಸ್ಟಮ್ ಹಾಕ್ತಾರೆ. ಇವಾಗ ಯಾರು ನೀರು ಹಾಕಲ್ಲ ಥರ ಕಟ್ಟಲ್ಲ ಇವಾಗೆಲ್ಲ ನೋಡಿರಿ. ಈ ಥರ ಡ್ರಿಪ್ ಆಗಿ ಒಂದು ಗೇಟ್ ವಾಲ್ ಆನ್ ಮಾಡಿದ್ರೆ ಎಲ್ಲ ಗಿಡಕ್ಕೂ ನೀರು ಹೋಗ್ತವೆ. ಆ ಥರ ಮಾಡವ್ರೆ ನೋಡಿರಿ. ಅದು ಹಸುಗಳ್ಗೆ ಸೀಮೆ ಹುಲ್ಲು ಹಾಕವ್ರೆ ನೋಡಿರಿ. ಇವಾಗ ಅವಕಾಡೋ ಗಿಡ ತೋರಿಸ್ತಾ ಇದ್ದೀನಿ. ಯಾರೋ ಮೊನ್ನೆ ಕಮೆಂಟ್ಸ್ ಮಾಡಿದರು, ಅವಕಾಡೋ ಗಿಡ ಹಿಂಗಿರುತ್ತೆ ತೋರಿಸಿ ಅಂತ. ನೋಡಿರಿ ಈ ಥರ ಇರುತ್ತೆ. ಎಷ್ಟು ಕಾಯಿ ಬಿಟ್ಟಿದೆ ಅಂದರೆ, ಒಂದು ಮರ ಹತ್ತತ್ರ ಒಂದು 100 kg ಮೇಲೆ ಹಣ್ಣು ಬಿಟ್ಟಿತ್ತು. ನಾವು ಒಂದು ಕಾಯಿ ಅರ್ಧ kg ಮೇಲೆ ಬರ್ತೈತೆ. ನಾನು ಆಲ್ರೆಡಿ ಆ ರೆಸಿಪಿ ಜ್ಯೂಸ್ ಮಾಡಿ ತೋರಿಸಿದ್ದೀನಿ. ಒಂದೊಂದು ಏನಿಲ್ಲ ಅಂದರೆ ಅರ್ಧ kg 1/4 kg ಮೇಲೆ ಬರ್ತೈತೆ. ಅದು ಎಷ್ಟು ಚೆನ್ನಾಗಿದ್ವು ಅವಕಾಡೋ ಅಂದರೆ ನೋಡಿರಿ. ಇನ್ನೂ ಸ್ವಲ್ಪ ಚಿಕ್ಕವು, ಇನ್ನೂ ಬಲಿಬೇಕದು ನೋಡಿರಿ. ಎಷ್ಟಿಷ್ಟಪ್ಪ ಆದರೂ ಇನ್ನೂ ಅವು ಎಳೆಯವು, ಇನ್ನೂ ಬಲ್ತಿಲ್ಲ. ಅವು ಬಲ್ತ್ರೆ ಒಂದೊಂದು ಅರ್ಧ kg ಬರ್ತೈತೆ ನೋಡಿರಿ. ಅದು ಅಡಿಕೆ ಗಿಡ, ಇದೆಲ್ಲ ಬಾಳೆ ಗಿಡನೇ. ಎಷ್ಟು ಚೆನ್ನಾಗಿರ್ತೈತೆ ಬಾಳೆಹಣ್ಣು ಅಂದರೆ. ಒಂದು ಸಲ ಹಾಕಿದ್ದೆ ವಿಡಿಯೋ ಮಾಡಿ ನೋಡಿರಿ. ಯಾವ ಥರ ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ, ಅದನ್ನು ನೀವು ಕಣ್ಣಾರ ನೋಡಿದ್ರೆ ಇನ್ನೂ ತುಂಬ ಖುಷಿ ಪಡ್ತೀರ ನೋಡಿರಿ. ಇಲ್ಲೊಂದು ಡ್ರ್ಯಾಗನ್ ಗಿಡ ಹಾಕಿದ್ದೀವಿ, ಅದು ಹೂ ಬಿಟ್ಟಿದೆ ಇವಾಗ. ಅದು ಯಾವಾಗ ಹಣ್ಣು ಆಗ್ತೈತೋ, ಯಾವಾಗ ಹಾರ್ವೆಸ್ಟ್ ತಿಂತೀವಿ ಅಂತ ಕಾಯ್ತಾಯಿದ್ವಿ ನಾನು ನನ್ನ ಮಗ ನೋಡಿರಿ. ಇಲ್ಲೆಲ್ಲ ಸುತ್ತು ಇವಾಗ ತೋರಿಸ್ತಾ ಇದ್ದೀನಿ ನೋಡಿರಿ. ಅಲ್ಲೊಂದು ಅವಕಾಡೋ ಗಿಡ ಐತೆ, ಅದಿನ್ನೂ ಪೀಚ್ ಹಾಕಿಲ್ಲ. ಹಂಗೆ ಅದೆಲ್ಲ ತೋರಿಸ್ಕೊಂಡು ಸೊಪ್ಪು ಹಾರ್ವೆಸ್ಟ್ ಮಾಡೋಣ ಅಂತ ಬಂದ್ವಿ ನಾನು ನಮ್ಮಮ್ಮ. ಮೊಸೊಪ್ಪಿಗೆ ದಟ್ಟಿ ಸೊಪ್ಪು ಕಿತ್ಕೊಂಡು, ಚಕೋತಿ ಸೊಪ್ಪು ಎಲ್ಲ ಮಿಕ್ಸು ಫ್ರೆಶ್ಶಾಗಿ ಕಿತ್ಕೊಂಡು ಹೋಗಿ ಸಾಂಬಾರು ಮಾಡಿದ್ರಿ. ಏನು ಚೆನ್ನಾಗಿರ್ತೈತೆ ನೋಡಿರಿ. ದಂಟಿನ ಸೊಪ್ಪು ಎಷ್ಟು ಎಳೆದು ಅಂತ ಸಖತ್ತಾಗಿರ್ತೈತೆ ಸಾಂಬಾರು ಮಾಡಿದ್ರೆ. ನೀವು ಒಂದು ಸಲ ಈ ಥರ ಹಳ್ಳಿಗಳ ಕಡೆ ನಾವೇ ಬೆಳೆದು ನಾವೇ ತಿಂತೀವಲ್ಲ, ಅದರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇರೋಲ್ಲ. ಸುಮ್ಮನೆ ಕಾಸು ಕೊಟ್ಟು ತಗೊಂಡು ತಿಂತೀವಿ. ಅಲ್ಲಿ ಬೆಳೆದಿರ್ತಾರೋ ಫ್ರೆಶ್ ಒಬ್ಬರು ಕಿತ್ಕೊಂಬಂದು ಹಾಕಿರ್ತಾರೆ. ನಾವು ಹಿಂಗೆ ಹಳ್ಳಿಗಳ ಕಡೆ ಹೋದ್ರೆ ಸಖತ್ ಫ್ರೆಶ್ಶಾಗಿ ತಿಂತೀವಿ ನೋಡಿರಿ. ಇದೆಲ್ಲ ತೊಗರಿ ಗಿಡನೇ, ಆದಷ್ಟು ನ್ಯಾಚುರಲ್